DRCಗಳು ಯಾಕೆ ಒಂದು ನಿಮ್ಮದೇ ಒಂದು ಕುಡಿಯೋದು ಕರ್ತವ್ಯ ಇದೆ. ನಾನು ಹೇಳ್ತೇನೆ, ನಿಮ್ಮ ಕರ್ತವ್ಯ ಇದೆ. ಈ ಕರ್ತವ್ಯ ನಿಮಗೆ ಯಾಕೆ ಗೊತ್ತಾಗಲಿಲ್ಲ? ನಿಮ್ಮ ಜವಾಬ್ದಾರಿಯ ಸುತ್ತೋಲೆ ಇದೆ. ಹೌದಾ ಸರ್? ಯಾವ ಕಷ್ಟ ಸಂಪನ್ಮೂಲ ವ್ಯಕ್ತಿಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಅಲ್ಲಿ ಏನಿದೆ ನಿಮಗೆ ಗೊತ್ತಿರಬೇಕಿತ್ತಲ್ಲ ಸರ್. ನಾವು ನೋಡಿ ಅವರು ಈ ಪರಿಸ್ಥಿತಿಯಲ್ಲಿ ಬಂದು ನಿಲ್ಲಿಕ್ಕೆ ಕಾರಣ ಅವರಲ್ಲ ಸರ್. ಇಲ್ಲ ಸರ್, ಅದನ್ನ ಹಾಗೆ ಮುಗಿಸ್ಲಿಕ್ಕೆ ಆಗುದಿಲ್ಲ. ಅವರಿಗೆ 13 ಮಕ್ಕಳಲ್ಲಿದ್ರು, LKG UKG ಅಂಗನವಾಡಿಯಲ್ಲಿ 3 ಮಕ್ಕಳಿದ್ರು. ಆ ಅಂಗನವಾಡಿ ಮಕ್ಕಳಿಗೆ ಅದೇ ಶಾಲೆಗೆ ಬರಲಿಕ್ಕೆ ಹತ್ತಿರ ಒಳಗಡೆ ಪ್ರದೇಶದಲ್ಲಿ, ಇನ್ನು ನಕ್ಸಲೈಟ್ ಅಟ್ಯಾಕ್ ಆದಂತಹ ಪ್ರದೇಶದಿಂದ 5 ಕಿಲೋಮೀಟರ್, ನೀವು ಬಂದಿದ್ದೀರಲ್ಲ, 5 ಕಿಲೋಮೀಟರ್ ಒಳಗಡೆಯಿಂದ ರಸ್ತೆ ಬದಿಗೆ ಬಂದು ಆ ಮಕ್ಕಳು ಬಸ್ ಹತ್ತಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಸುಬ್ರಹ್ಮಣ್ಯದಲ್ಲಿ ಬಸ್ಸಿನವರು ಈ ಮಕ್ಕಳನ್ನು ಹತ್ತಿಸಿಕೊಳ್ಳುವುದಿಲ್ಲ. ಯಾಕೆ? ಅವರಿಗೆ ಡೈರೆಕ್ಟ್ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಜನ ಇರ್ತಾರೆ. ಈ ಮಕ್ಕಳು ಮಳೆ ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ನಿಂತ್ಕೊಳ್ಳೋದು, ಲಾಸ್ಟ್ಗೆ ಹತ್ತಿಸುದು. ಚಂಡಿಯಾಗಿ ಹತ್ತಿದ ಮಕ್ಕಳು ಮೊನ್ನೆ ಅದೇ ಟೈಮಲ್ಲಿ ಸೇರಲ್ಲಿ ಬಸ್ ಸ್ಟಾಪ್ ಕೊಡಲಿಲ್ಲ. ಯಾಕೆ? 1.5 ಕಿಲೋಮೀಟರ್ 2 ಕಿಲೋಮೀಟರ್ ಶಾಲೆ ಬೇಕು, ಸರ್ಕಾರಿ ಶಾಲೆ ಯಾಕೆ ಬೇಕು? ಆ ಮಕ್ಕಳು ಅಲ್ಲೇ ವಿದ್ಯಾಭ್ಯಾಸ ಪಡ್ಕೊಳ್ಳುವ ಅನ್ನುವಂಥ ಉದ್ದೇಶದಿಂದ ಶಾಲೆ ಬೇಕು ಅಂತ ಹೇಳುದು. ಬಸ್ ಸ್ಟಾಪ್ ಸೇರಲ್ಲಿ ನಿಲ್ಲಿಸಿದೆ, 2 ಸ್ಟಾಪ್ ಮುಂದೆ ಹೋಗುದು. ಅವರಿಗೆ ಹೋಗ್ಲಿಕ್ಕೆ ಗಾಡಿ ವ್ಯವಸ್ಥೆ ಇಲ್ಲ, ಅಲ್ಲಿ ಒಂದು ಬೈಕ್ ಇಲ್ಲ, ಒಂದು ಗಂಡಸರಿಲ್ಲ. 2 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಟಾಪ್ ಅಲ್ಲಿ ಹೋಗಿ ಆ ತಾಯಿಯರು ಹೇಗೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು? ಒಂದು ಶಾಲೆ ಮುಚ್ಚುವುದಕ್ಕೆ ನಿಯಮ ಇಲ್ಲ. ಒಂದು ಶಾಲೆ ಮುಚ್ಚುವುದಕ್ಕೆ ಏನು ನಿಯಮ ಸರ್? ನಾನು ಹೇಳ್ತೇನೆ, ಒಂದು ಶಾಲೆ ಮುಚ್ಚಬೇಕಿದ್ರೆ ಕಟ್ಟಿದಂತ ಹಿರಿಯರಿದ್ದಾರೆ, ಅಲ್ಲಿ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿ ಜನಪ್ರತಿನಿಧಿಗಳಿದ್ದಾರೆ. ಪ್ರತಿ ಪೋಷಕರು ಒಂದು ವೈಟ್ ಶೀಟ್ ಅಲ್ಲಿ ಬರೆದು ಕೊಡಬೇಕು, ನನ್ನ ಮಗನನ್ನು ನಾನು ಸ್ವ ಇಚ್ಛೆಯಿಂದ ತೆಗಿತಾ ಇದ್ದೇನೆ. ಪ್ರತಿಯೊಬ್ಬರು ಬರೆದು ಕೊಡ್ಬೇಕು. ಹೌದಲ್ಲ ಸರ್? ನಿಯಮ ಹೌದಲ್ಲ? ಬರೆದು ಕೊಟ್ಟಿದ್ದಾರ? ನೀವು ಸುಲಭದಲ್ಲಿ ಹೇಳಿದ್ರೆ ಮುಚ್ಚಿದ್ದೀರಿ. TC ಪೋಷಕರ ಕೈಯಲ್ಲಿ ಕೊಟ್ಟಿದ್ದೀರಿ. ನಿಯಮ ಇದೆಯಾ? ಕೊನೆಯ ಮಗು ಹೋಗುವ ತನಕವೂ ನೀವು TC ಇಟ್ಕೊಂಡಿದ್ದು ರಿಕ್ವೆಸ್ಟ್ ಮಾಡಬೇಕು, ಶಾಲೆ ಮುಚ್ಚಲಿಕ್ಕೆ ಅವಕಾಶ ಇಲ್ಲ. ಅದರ ನಂತರವೂ ಕೊನೆಯ ಮಗು ಹೋದ ನಂತರವೂ ನಿರ್ಣಯದಲ್ಲಿ ಕೊನೆಗೆ ಬರೀಲಿಕ್ಕಿದೆ, ಈ ಶಾಲೆಯನ್ನು ಶಾಶ್ವತವಾಗಿ ಮುಚ್ಚುವುದಿಲ್ಲ. ಇನ್ನೊಂದು ಮಗು ಈ ಶಾಲೆಗೆ ಬಂದರೂ ಮತ್ತೆ ಶಾಲೆ ಓಪನ್ ಆಗ್ತದೆ. ಒಂದು ಶಾಲೆ ಅಂದ್ರೆ ಒಂದು ಗ್ರಾಮದ, ಒಂದು 4 ಶಾಲೆ ಅಂತ ಗ್ರಾಮದ ಕಣ್ಣುಗಳು. ನಮಗೆ 10 ಜನ ಇದ್ರೆ ನಮಗೊಂದು ಗುಡಿ ಇರ್ತದೆ. ಹೌದಾ? ನಾವು ನಮ್ಮ ಗುಡಿಯನ್ನು ಮುಚ್ಚುತ್ತೇವೆ, ಆ ಗುಡಿಗೆ ಬ್ರಹ್ಮಕಲಶ, ಅದಕ್ಕೆ ನಾವು ಮತ್ತೆ ಪ್ರಶ್ನೆ, ವಿಡಿಯೋ ಪ್ರಶ್ನೆ, ಅದರಲ್ಲಿ ದೋಷ, ಅದೆಲ್ಲ ಕಾಣ್ತೇವೆ. ಇದು ನಮ್ಮ ವಿದ್ಯಾದೇಗುಲ. ಇಲ್ಲಿ ನಮಗೆ ಜ್ಞಾನವನ್ನು ಕೊಡ್ತದೆ, ಅಲ್ಲಿ ನಂಬಿಕೆ ನಮಗೆ. ಅದನ್ನು ಕಟ್ಟಿದವರು, ಅದರ ಹಿಸ್ಟ್ರಿಗಳು, ಅದರ ಚರಿತ್ರೆಗಳು. ಒಂದು ಶಾಲೆ ಹೇಗೆ ನಿರ್ಮಾಣ ಆಗ್ತದೆ ಸರ್? ಒಂದು ಶಾಲೆ ಹೇಗೆ ನಿರ್ಮಾಣ ಆಗ್ತದೆ? ಆಗಿನ ಹಿರಿಯರುಗಳು, ಇಲ್ಲಿ ನಾಗಣ್ಣ ಭಟ್ಟರು, ಪುತ್ತಲ ಸಾಗಿದವರು, ಶಿಕ್ಷಣಕ್ಕೆ ಒಳಗಿಟ್ಟುಕೊಂಡವರು, ಮುಳಿ ಹುಲ್ಲಿನಲ್ಲಿ ಕಟ್ಟಿದಂತಹ ಶಾಲೆ ಇದು. ಆ ಒಂದೊಂದು ಕಂಬಕ್ಕೆ ಒಂದೊಂದು ಕಥೆ ಹೇಳಿದೆ ಸರ್.